ಓಕೆ ಫ್ರೆಂಡ್ಸ್, 9:28 ಆಗಿದೆ. ಇಲ್ಲಿ 5 ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗ್ತಾ ಇದೆ. ಸೊ ನೋಡೋಣ ಯಾವ ಥರ ಟ್ರೇಡ್ ಬರುತ್ತೆ ಅಂತ. ಸಪೋಸ್ ಏನಾದರೂ ನಮಗೆ ಇಲ್ಲಿ ಪ್ರಾಪರಾಗಿ ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಎಂಟ್ರಿನ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಸೇಮ್ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಇರುತ್ತೆ, 30 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತಾಯಿದೆ. ಓಕೆ, ತುಂಬಾ ಕೆಳಗಡೆ ಬಂತು ಕ್ಯಾಂಡಲ್ಲು ಆಲ್ಮೋಸ್ಟು. ನೋಡೋಣ, ವೆಯ್ಟ್ ಮಾಡೋಣ. ಸ್ವಲ್ಪ ರಿಟ್ರೇಸಿಗೆ ಏನಾದರೂ ಬಂದರೆ ಪ್ರೀಮಿಯಮಲ್ಲಿ ಸೊ 1500 ರಿಸ್ಕ್ ಇರುತ್ತೆ. 3000 ರುಪೀಸ್ ಟಾರ್ಗೆಟನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಪ್ರೀಮಿಯಮ್ ನನಗೆ ಪ್ರೀಮಿಯಮ್ಮು ಈ ಲೆವೆಲ್ಗೆ ಬರಬೇಕು. ಆಲ್ಮೋಸ್ಟ್ 10 ಪಾಯಿಂಟ್ಸ್ ಮೇಲ್ಗಡೆ ಹೋಗ್ಬಿಟ್ಟಿದೆ ಪ್ರೀಮಿಯಮ್ಮು, 6 to 7 ಪಾಯಿಂಟು. ಕ್ಯಾಂಡಲ್ ಕ್ಲೋಸ್ ಆಗಿ ರಿಟ್ರೇಸಿಗೆ ಬಂದರೆ ಎಂಟ್ರಿಗೋಸ್ಕರ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಟಾಪಲ್ಲಿದೆ ಮಾರ್ಕೆಟ್, ಆಲ್ಮೋಸ್ಟು ಬರುತ್ತೆ ಪ್ರಾಫಿಟ್ ಬುಕ್ಕಿಂಗು. ಜಸ್ಟ್ ನನಗೆ 30 ಪಾಯಿಂಟ್ಸ್ ಸ್ಪಾಟಲ್ಲಿ ಬರಬೇಕು. ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ 10 ಸೆಕೆಂಡ್ಸ್ ಕಡಿಮೆ ಇದೆ. ರಿಟ್ರೇಸಿಗೆ ಬಂದರೆ ಎಂಟ್ರಿ ತಗೋತೀನಿ. ಓಕೆ, 20 ಪಾಯಿಂಟ್ಸ್ ನಮಗೆ 20 ಪಾಯಿಂಟ್ಸ್ ಎಸ್ ಕೊಡೋಣ. 40 ಪಾಯಿಂಟ್ಸು ಟಾರ್ಗೆಟು, 20 ಪಾಯಿಂಟ್ಸ್. ಓಕೆ, ಪ್ರೀಮಿಯಮ್ ಇಲ್ಲಿ ಸಿಗಬೇಕು ನನಗೆ, ಇಷ್ಟಕ್ಕೆ ಬರಬೇಕು. 150ಗೆ ಪ್ರೀಮಿಯಮ್ ಸಿಕ್ಕರೆ ನನಗೆ ಚೆನ್ನಾಗಿರುತ್ತೆ. ಅಲ್ಲಿ ನಾನು ಎಂಟ್ರಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅದೇ ಕಂಟಿನ್ಯೂಸ್ ಆಗಿ ಹಾಗೆ ಫಾಲೋ ಆಯಿತು ಅಂತಂದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬ್ಯಾಂಕ್ ನಿಫ್ಟಿ ಕೂಡ ಚೆನ್ನಾಗಿ ಫಾಲೋ ಆಗ್ತಾಯಿದೆ. ರಿಟ್ರೇಸಿಗೆ ಬರಲಿ, ಎಂಟ್ರಿ ತಗೊಳ್ಳೋದಕ್ಕೆ ಪ್ಲ್ಯಾನ್ ಮಾಡೋಣ. ಕೆಳಗಡೆ ಬಂದು ಕ್ಲೋಸ್ ಆಯಿತು ಕ್ಯಾಂಡಲ್, ಸ್ವಲ್ಪ ಮೇಲ್ಗಡೆ ಕ್ಲೋಸ್ ಆಗಿದ್ದಿದ್ರೆ ಚೆನ್ನಾಗಿರೋದು. ಓಕೆ ಫ್ರೆಂಡ್ಸ್, ನಾನು ಎಂಟ್ರಿನ ತೊಗೊಂಡಿರ್ತೀನಿ. ನೋಡ್ಬೋದು ಇಲ್ಲಿ 5 ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ರಿಟ್ರೇಸಿಗೆ ಬಂತು ಮಾರ್ಕೆಟು. ಪ್ರಾಪರಾಗಿ ನಾನು ಅಕಾರ್ಡಿಂಗ್ ಟು ಮೈ ಅನಲೈಸಿಸ್ ಎಂಟ್ರಿಗೆ ಬಂತು, ಅದಕ್ಕೋಸ್ಕರ ನಾನು ಎಂಟ್ರಿ ತೊಗೊಂಡಿರ್ತೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಆಲ್ಮೋಸ್ಟು 20 ಪಾಯಿಂಟ್ಸ್ ನಮಗಿಲ್ಲಿ ಎಸ್ ಎಲ್ ಇದೆ, ಅಂದರೆ 1500 ರುಪೀಸ್ ನನಗೆ ರಿಸ್ಕ್ ಇದೆ. 40 ಪಾಯಿಂಟ್ಸ್ ಟಾರ್ಗೆಟ್ ಇದೆ, ಅಂದರೆ 3000 ರುಪೀಸ್ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. 5 ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಲ್ಮೋಸ್ಟು ಎಕ್ಸ್ಪೆಂಡ್ ಮಾಡಿದ್ದೀನಿ. ಆಲ್ಮೋಸ್ಟು ಸ್ಟ್ರಾಟಜಿಗಳನ್ನು ಈ ಥರ 5 ಮೇ ಇಲ್ಲಿ ಮಿಲ್ಗೆ ಕ್ರಾಸ್ ಆಗುತ್ತೆ, ಹೆಲ್ದಿ ಬೇರಿಸ್ ಕ್ಯಾಂಡಲ್ಗೆ. ಇಲ್ಲಿ ಎಂಟ್ರಿ ಇದೆ ರಿಟ್ರೇಸ್ಗೆ, ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸು 1:2 ಟಾರ್ಗೆಟು. ನೋಡೋಣ ಏನಾಗುತ್ತೆ ಅಂತ. ಆಲ್ಮೋಸ್ಟ್ 240 ರುಪೀಸ್ ಪ್ರಾಫಿಟ್ ಬರ್ತಾಯಿದೆ ಪೊಸಿಷನಲ್ಲಿ. 100 to 100 ಈ ಥರ ಪೊಸಿಷನಲ್ಲಿ ಪ್ರಾಫಿಟ್ ಬರ್ತಾಯಿದೆ. ಸೊ ಮ್ಯಾಕ್ಸಿಮಮ್ ರಿಸ್ಕು 20 ಪಾಯಿಂಟ್. ಸೊ 1500 ರಿಸ್ಕ್ ಇರುತ್ತೆ. ನೋಡೋಣ ಯಾವ ಥರ ಟ್ರೇಡ್ ಬರುತ್ತೆ ಅಂತ. ಸಪೋಸ್ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ನಮಗೆ ಟಾರ್ಗೆಟ್ ಬರುವಂಥ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ಮೇಲ್ಗಡೆ ಹೋಯಿತು ಅಂತಂದರೆ ಸ್ಟಾಪ್ ಲಾಸ್ ಕೊಡೋಣ. ಓಕೆ, ಸ್ಟಾಪ್ ಲಾಸು ಮತ್ತು ಟಾರ್ಗೆಟನ್ನು ಸಿಸ್ಟಮಲ್ಲಿ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ಯಾವುದೇ ಥರ ನಮಗಿಲ್ಲಿ ಗೊಂದಲ ಆಗೋ ಅವಶ್ಯಕತೆ ಇಲ್ಲ. 20 ಪಾಯಿಂಟ್ಸು ಸ್ಟಾಪ್ ಲಾಸ್ ಇದೆ, 40 ಪಾಯಿಂಟ್ಸ್ ರಿಸ್ಕ್ ಇದೆ. 40 ಪಾಯಿಂಟ್ಸ್ ನಮಗೆ ಟಾರ್ಗೆಟ್ ಇದೆ, 20 ಪಾಯಿಂಟ್ಸು ರಿಸ್ಕ್ ಇದೆ. 1500 ಎಸ್ ಎಲ್ ಇರುತ್ತೆ, 3000 ನಮಗೆ ಟಾರ್ಗೆಟ್ ಇರುತ್ತೆ. ನೋಡೋಣ, ಈ ಥರ ಕ್ಯಾಂಡಲ್ ಕ್ಲೋಸ್ ಆದರೆ ಸ್ವಲ್ಪ ರಿಸ್ಕಿ ಆಗ್ತಾ ಹೋಗುತ್ತೆ ಟ್ರೇಡು. ನೋಡೋಣ ಯಾವ ಥರ ಬರುತ್ತೆ ಅಂತ. ಸಪೋಸ್ ಏನಾದರೂ ನಮಗಿಲ್ಲಿ ಮಾರ್ಕೆಟ್ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡಿದರೆ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ನೋರಿ ಸ್ಟಾಪ್ ಲಾಸನ್ನು ಕೊಟ್ಟು ಎಕ್ಸಿಟ್ ಆಗೋಣ. ಓಕೆ ಫ್ರೆಂಡ್ಸ್, ಅಪ್ಡೇಟ್ ಮಾಡ್ತೀನಿ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಓಕೆ, ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯನ ಗಮನಿಸ್ಬೋದು. ಆಲ್ಮೋಸ್ಟ್ ನಮಗೆ 900 ಪ್ಲಸ್ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಇವಾಗ 800 ಪ್ಲಸ್ ಇಲ್ಲಿ ಲಾಸನ್ನು ತೋರಿಸ್ತಾ ಇದೆ. ಯಾವುದೇ ಥರ ನಾವು ನಡುವೆ ಎಕ್ಸಿಟ್ ಆಗೋದು ಬೇಡ. ಅಕಾರ್ಡಿಂಗ್ ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಪ್ರಾಪರಾಗಿ ವೇಟ್ ಮಾಡೋಣ. ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಇಲ್ಲ ಟಾರ್ಗೆಟ್ ಹಿಟ್ ಆಗುತ್ತೆ. ನಾನು ಎರಡನ್ನೂ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿ ಇಟ್ಟಿದ್ದೀನಿ. ಓಕೆ, ಇವಾಗ 700 ಪ್ಲಸ್ 800 ಈ ಥರ ನಮಗೆ ಲಾಸಲ್ಲಿ ತೋರಿಸ್ತಾ ಇದೆ ಪೊಸಿಷನ್. ಆಲ್ಮೋಸ್ಟು ನಾವು ಎಂಟ್ರಿ ತೊಗೊಂಡು ಆಲ್ಮೋಸ್ಟ್ 20 ನಿಮಿಷ ಮೇಲ್ಗಡೆ ಆಗಿದೆ. ನೋಡೋಣ, ಸಪೋಸ್ ಮಾರ್ಕೆಟ್ ಏನಾದರೂ ಇದನ್ನು ಬ್ರೇಕ್ ಮಾಡ್ಕೊಂಡು ಈ ಥರ ಮೇಲ್ಗಡೆ ಹೋದರೆ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇಲ್ಲ ರಿವರ್ಸಲ್ ಆಗಿ ಈ ಥರ ಫಾಲ್ ಆತಂದರೆ ನಮಗಿಲ್ಲಿ ಟಾರ್ಗೆಟ್ ಬರುತ್ತೆ. ನೋಡೋಣ, ಎರಡರಲ್ಲಿ ಒಂದಾಗುತ್ತೆ. ಯಾವುದೇ ಥರ ನಾವು ಮಿಲ್ಗೆ ಎಕ್ಸಿಟ್ ಆಗೋದು ಬೇಡ. ಓಕೆ, ಅಕಾರ್ಡಿಂಗ್ ಟು ರೂಲ್ಸ್ ನಾವು ಟ್ರೇಡನ್ನು ತೊಗೊಂಡಿದ್ದೀವಿ. ನಮ್ಮ ಸೆಟಪ್ ಬಂದ ಮೇಲೇ ಟ್ರೇಡನ್ನು ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಸ್ವಲ್ಪ ಸೈಡ್ ವೇ ಥರ ಕಾಣಿಸ್ತಾ ಇದೆ. ಮೊಮೆಂಟಮ್ ಬರುತ್ತೆ. ಸೊ ಡೌನ್ ಸೈಡಿಗೆ ಬರುತ್ತಾ ಅಥವಾ ಅಪ್ ಸೈಡಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಮೊಮೆಂಟಮ್ ಬಂದರೆ ಸೊ ನಮಗಿಲ್ಲಿ ಡೌನ್ ಸೈಡಿಗೆ ಬಂದರೆ ನಾವು ಫೇವರಲ್ಲಿ ಬರುತ್ತೆ, ನಮ್ಮ ಫೇವರಲ್ಲಿ. ಸಪೋಸ್ ಏನಾದರೂ ಅಪ್ ಸೈಡಿಗೆ ಮೊಮೆಂಟಮ್ ಬಂತು ಅಂದರೆ ಮಾರ್ಕೆಟು ನಮ್ಮ ಸ್ಟಾಪ್ ಲಾಸ್ನ ಹಿಟ್ ಮಾಡುತ್ತೆ. ಸೊ ಬೈಯರ್ಗೆ ಆಲ್ಮೋಸ್ಟು ಮಾರ್ಕೆಟನ್ನು ಯಾರು ಬೈ ಮಾಡಿರ್ತಾರೆ
ಅವ್ರಿಗೆ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇಟ್ಸ್ ಅ ಪ್ರೊಬ್ಯಾಬಿಲಿಟಿ. ನಮಗೆ ಪ್ರಾಫಿಟ್ ಆಗಬೇಕು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪಾಗುತ್ತೆ. ಯಾಕಂದರೆ ಮಾರ್ಕೆಟು ಸೆಲ್ಲರ್ಸು ಮತ್ತು ಬೈಯರ್ಸ್ ನಡುವೆ ಅಂತ ಒಂದು ಫೈಟ್ ಆಗಿರುತ್ತೆ. ಸೊ ಯಾರು ವಿನ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಸೆಲ್ ಮಾಡ್ಕೊಂಡು ಕುಂತಿದ್ದೀವಿ. ಓಕೆ, ನಮಗೆ ಸೆಲ್ ಆದರೆ ನಾವು ಪ್ರಾಫಿಟಲ್ಲಿ ಬರ್ತೀವಿ, ಬೈಯರ್ಸು ಲಾಸನ್ನು ಮಾಡ್ಕೊಳ್ತಾರೆ. ಸಪೋಸ್ ಏನಾದರೂ ಇಲ್ಲಿ ಬೈಯರ್ಸ್ ವಿನ್ ಆದರು ಅಂತಂದರೆ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ನಾವು ಲಾಸನ್ನು ಮಾಡ್ಕೋತೀವಿ. ಸೊ ಇಟ್ಸ್ ಅ ಪ್ರೊಬ್ಯಾಬಿಲಿಟಿ. ಯಾವುದೇ ಥರ ನಾವಿಲ್ಲಿ ಹೋಪ್ ಟ್ರೇಡ್ ಮಾಡೋದು ಅವಶ್ಯಕತೆ ಇರಲ್ಲ. ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ. ಓಕೆ, ಈಗ ಲಾಸಿಂದ ಮತ್ತೆ ಕನ್ವರ್ಟ್ ಆಗಿ ಸೊ ಆಲ್ಮೋಸ್ಟ್ ನನಗೆ 800 ಲಾಸನ್ನು ತೋರಿಸ್ತಾ ಇತ್ತು, ಇವಾಗ 300 ಲಾಸನ್ನು ತೋರಿಸ್ತಾ ಇದೆ. ಸಪೋಸ್ ಇದೇ ಲಾಸಿಂದ ಕನ್ವರ್ಟ್ ಆಗಿ ಪ್ರಾಫಿಟಲ್ಲೂ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ, ನಡುವೆ ನಾವು ಎಕ್ಸಿಟ್ ಆಗೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಆಲ್ಮೋಸ್ಟು ಲಾಸು ಕಡಿಮೆ ಆಗಿ ಸೊ 200 270 ಈ ಥರ ಲಾಸಲ್ಲಿ ಬರ್ತಾ ಇದೆ ಪೊಸಿಷನು. ಇದೇ ಕ್ಯಾಂಡಲು ರೆಡ್ ಕ್ಯಾಂಡಲ್ ಕಂಟಿನ್ಯೂಸ್ ಆಗಿ ಈ ಥರ ಫಾಲ್ ಆಗಿಬಿಟ್ರೆ ನಮಗೆ ಟಾರ್ಗೆಟ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ವೇಟ್ ಮಾಡೋಣ ಯಾವ ಥರ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ, ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಪ್ಷನ್ ಬೈಯರ್ಸ್ ಒಂದು ಇಂಪಾರ್ಟೆಂಟ್ ವಿಷಯನ ಗಮನಿಸಬೇಕು. ಏನಪ್ಪ ಅಂತಂದರೆ ನಾವು ಎಂಟ್ರಿ ಆಗಿರೋದು ಇಲ್ಲಿ. ಓಕೆ, ಸ್ಪಾಟಲ್ಲಿ ನೀವು ಜಸ್ಟ್ ಲೆಫ್ಟ್ ಸೈಡಿಗೆ ನೋಡ್ಬೋದು ನಿಫ್ಟಿ 50 ಸ್ಪಾಟಲ್ಲಿ ನಾವು ಇಲ್ಲಿ ಎಂಟ್ರಿ ಆಗಿರ್ತೀವಿ. ಪ್ರೀಮಿಯಮನ್ನು ಇಲ್ಲಿ ಎಂಟ್ರಿ ಆಗಿರ್ತೀವಿ. ಓಕೆ, ರಿಟ್ರೇಸಿಗೆ ಬಂದಾಗ. ಬಟ್ ಈಗ ಸ್ಪಾಟಲ್ಲಿ ಏನು ನಡೀತಾ ಇದೆ ಅಂತಂದರೆ ಕಾಸ್ಟ್ಗೆ ನಡೀತಾ ಇದೆ, ಕಾಸ್ಟಲ್ಲಿನೇ ಇದೆ ಸ್ಪಾಟು. ಬಟ್ ಪ್ರೀಮಿಯಮ್ ನೋಡಿ ಎಷ್ಟು ಕೆಳಗಡೆ ಬಂದಿದೆ, 700+ ನಮಗೆ ಇಲ್ಲಿ ಲಾಸನ್ನು ತೋರಿಸ್ತಾ ಇದೆ. ಆಪ್ಷನ್ ಬೈಯರ್ಗೆ ಅಗೇನಿಸ್ಟ್ ಆಗಿ ಕೆಲಸ ಮಾಡೋದು ಏನಪ್ಪ ಅಂದರೆ ಥೀಟಾ ಡಿಕೆ. ಅಂದರೆ ಆಪ್ಷನ್ ಬೈಯಿಂಗಲ್ಲಿ ನಮಗೆ ಥೀಟಾ ಡಿಕೆ ಆಗಿ ಆಲ್ಮೋಸ್ಟ್ 10 ಪಾಯಿಂಟ್ಸ್ ನಾವು ಡೌನಲ್ಲಿದ್ದೀವಿ ಆಪ್ಷನ್ ಬೈಯರ್ಸು. ಓಕೆ, ಇಲ್ಲಿ ಆಪ್ಷನ್ ಸೆಲ್ಲರ್ಸಿಗೆ ಆಲ್ಮೋಸ್ಟ್ 10 ಪಾಯಿಂಟ್ಸು ಟೈಮ್ ವ್ಯಾಲ್ಯೂನ ಗೆದ್ಕೊಂಡ್ಬಿಟ್ಟಿದ್ದಾರೆ, ಥೀಟಾನ ಗೇನ್ ಮಾಡಿಬಿಟ್ಟಿದ್ದಾರೆ ಅವರು. ಓಕೆ, ಅದಕ್ಕೋಸ್ಕರ ನಾವಿಲ್ಲಿ ಆಪ್ಷನ್ ಬೈ ಮಾಡುವಾಗ ಮೊಮೆಂಟಮ್ ಬೇಕಾಗುತ್ತೆ ಮಾರ್ಕೆಟ್ಗೆ. ಸೊ ನಾನು ಏನು ಅಂದ್ಕೊಂಡಿದ್ದೆ, ಈ ಥರ ಒಂದು ಹೆಲ್ದಿ ಬೇರಿಸ್ ಕ್ಯಾಂಡಲ್ಲು ಕಂಟಿನ್ಯೂಸ್ ಆಗಿ ಫಾಲ್ ಆಗುತ್ತೆ, ನೆಕ್ಸ್ಟ್ ಫಾಲೋ ಥ್ರೂ ಕ್ಯಾಂಡಲ್ಲು ಫಾಲ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಥರ ಒಂದು ಸ್ಟ್ರೆಂತ್ ಇದೆ ಮಾರ್ಕೆಟಲ್ಲಿ. ಅಂದರೆ ಮಾರ್ಕೆಟ್ ಓಪನ್ ಆಗುತ್ತೆ, ಸೊ ಇಂಡಿಸಿಷನ್ ಪ್ಲ್ಯಾನ್ ಮಾಡುತ್ತೆ. ಅಂದರೆ ಈ ಥರ ಒಂದು ಇಂಡಿಸಿಷನ್ ಕ್ಯಾಂಡಲ್ ಬರುತ್ತೆ. ಯಾವುದೇ ಥರ ಮೇಲ್ಗಡೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಕೆಳಗಡೆ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಮಿಡಿಯೇಟಾಗಿ ಸೆಲ್ಲರ್ಸ್ ಏನು ಮಾಡ್ತಾರೆ, ಸೊ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ಈ ಥರ ಒಂದು ಬೇರಿಸು ಹೆಲ್ದಿ ಕ್ಯಾಂಡಲ್ ಬರುತ್ತೆ. ಸೊ ಅದನ್ನು ರಿಟ್ರೇಸಿಗೆ ಬಂದಾಗ ನಾನು ಎಂಟ್ರಿ ತಗೋತೀನಿ. ಸೊ ಇದೇ ಫಾಲೋ ಥ್ರೂ ಕ್ಯಾಂಡಲ್ ನೆಕ್ಸ್ಟ್ ಈ ಥರ ಫಾಲ್ ಆದರೆ ನಮಗೆ ಟಾರ್ಗೆಟ್ ಬರುತ್ತೆ ಅಂತ ಅಂದ್ಕೊಂಡು ಅಕಾರ್ಡಿಂಗ್ ಟು ಮೈ ಅನಲೈಸಿಸ್ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆದಮೇಲೆ ನಾನು ಎಂಟ್ರಿ ತಗೋತೀನಿ. ಬಟ್ ಇಲ್ಲಿ ಏನಾಗುತ್ತಾ ಇದೆ ಅಂತಂದರೆ ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ವೇ ಇದೆ. ಓಕೆ, ಈ ಥರ ಅದೇ ಏರಿಯಾದಲ್ಲಿ ಕನ್ಸಾಲಿಡೇಷನ್ ಆಗ್ತಾಯಿದೆ, ಮೇಲ್ಗೆ ಹೋಗ್ತಾ ಇಲ್ಲ, ಕೆಳಗಡೆ ಹೋಗ್ತಾ ಇಲ್ಲ. ಸಪೋಸ್ ಏನಾದರೂ ಈ ಲೈನ್ ಬ್ರೇಕ್ ಆಗಿತ್ತು, ಈ ರೆಡ್ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಲೈನ್ ಬ್ರೇಕ್ ಆಗಿತ್ತು ಅಂತಂದರೆ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ರೀಚ್ ಆಗುವಂಥ ಚಾನ್ಸಸ್ ಇತ್ತು. ಬಟ್ ಏನು ಮಾಡ್ತಾ ಇದೆ, ಸೈಡ್ ವೇ ತೋರಿಸ್ತಾ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ಕಾಸ್ಟಲ್ಲಿ ಇದ್ದರೂ ಕೂಡ ನಮಗಿಲ್ಲಿ ಪ್ರೀಮಿಯಮ್ ನೋಡ್ಬೋದು. ಆಲ್ಮೋಸ್ಟು ಕಾಸ್ಟಲ್ಲಿನೇ ಇದೆ. ಸ್ಪಾಟು ನಿಫ್ಟಿ 50 ಸ್ಪಾಟ್ ಚಾರ್ಟು ಕಾಸ್ಟಲ್ಲಿದೆ, ಪ್ರೀಮಿಯಮು 10 ಪಾಯಿಂಟ್ಸು ಕೆಳಗಡೆ ಬಂದಿದ್ದೀವಿ. ಅದಕ್ಕೋಸ್ಕರ ಆಪ್ಷನ್ ಬೈಯರ್ಗೆ ಅಗೇನೆಸ್ಟ್ ಆಗಿ ಕೆಲಸ ಮಾಡೋದು ಥೀಟಾ ಡಿಕೆ. ಓಕೆ, ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಮೊಮೆಂಟಮನ್ನು ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಸಲ ಈ ಥರನೂ ಆಗುತ್ತೆ, ಯಾಕಂದರೆ ಫ್ರೈಡೇ ಆಗಿರೋದ್ರಿಂದ ಮಾರ್ಕೆಟ್ ಸೈಡ್ ವೇ ಇರುವಂಥ ಚಾನ್ಸಸ್ ಇರುತ್ತೆ. ನಿನ್ನೆ ತುಂಬ ಚೆನ್ನಾಗಿ ಬುಲ್ಲಿಶ್ ಮೂಮೆಂಟ್ ಬಂದಿತ್ತು, ಅದಕ್ಕೋಸ್ಕರ ಒಂದಿನ ಸೈಡ್ ವೇ ಇರುವಂಥ ಸಾಧ್ಯತೆಯೂ ಇರುತ್ತೆ. ಕೆಲವೊಂದು ದಿನ ಅಂದರೆ TVS ಅನ್ನೋ ಒಂದು ಫಾರ್ಮುಲಾ ಮೇಲೆ ಮಾರ್ಕೆಟ್ ವರ್ಕ್ ಆಗುತ್ತೆ. ಅಂದರೆ ಟ್ರೆಂಡಿಂಗ್, ವ್ಯಾಲೆಟಿಲಿಟಿ, ಸೈಡ್ ವೇಸ್. ಕೆಲವೊಂದು ದಿನ ಟ್ರೆಂಡಿಂಗ್ ಇರುತ್ತೆ ಮಾರ್ಕೆಟು, ಕೆಲವೊಂದು ದಿನ ವ್ಯಾಲೆಟಿಲಿಟಿ ಇರುತ್ತೆ, ಆಮೇಲೆ ಸೈಡ್ ವೇ ಇರುತ್ತೆ. ಓಕೆ, ಈ ಥರನೂ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ. ಸೊ ಈ ಫಾರ್ಮುಲಾನ ನಾವು ಫಾಲೋ ಮಾಡಬೇಕಾಗುತ್ತೆ. ಸಪೋಸ್ ಏನಾದರೂ ಇವತ್ತು ಮಾರ್ಕೆಟು ಸೈಡ್ ವೇ ಇದ್ದರೆ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಏನಾದರೂ ಕ್ವಿಕ್ಕಾಗಿ ಕೆಳಗಡೆ ಏನಾದರೂ ಡೌನ್ ಸೈಡಿಗೆ ಮೂಮೆಂಟ್ ಬಂದರೆ ಸೊ ಫಾಲ್ ಆದರೆ ನಮಗೆ ಟಾರ್ಗೆಟ್ ಬರುತ್ತೆ. ನೋಡೋಣ, ವೇಟ್ ಮಾಡೋಣ. ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿದ್ದೀವಿ, ಯಾವುದೇ ಥರ ನಾವು ನಡುವೆ ಎಕ್ಸಿಟ್ ಆಗೋದು ಬೇಡ. ಸಪೋಸ್ ಏನಾದರೂ ನಮಗೆ ಟಾರ್ಗೆಟ್ ಹಿಟ್ ಆಗಲಿ ನೋ ಪ್ರಾಬ್ಲಮ್, ಪ್ರಾಫಿಟ್ ಅಂದರೆ ಟಾರ್ಗೆಟ್ ಹಿಟ್ ಆಗಲಿ ನೋ ಪ್ರಾಬ್ಲಮ್, ಸ್ಟಾಪ್ ಲಾಸ್ ಹಿಟ್ ಆಗಲಿ ನೋ ಪ್ರಾಬ್ಲಮ್. ಸ್ಟಾಪ್ ಲಾಸ್ ಮ್ಯಾಕ್ಸಿಮಮ್ 1500 ಇದೆ, ರಿಸ್ಕನ್ನು ತಗೊಂಡು ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ನಮಗೆ ಟಾರ್ಗೆಟ್ ಬಂದರೆ ಸೊ ಆಲ್ಮೋಸ್ಟು 3000 ಟಾರ್ಗೆಟ್ ಇದೆ, ಟಾರ್ಗೆಟನ್ನು ತೊಗೊಂಡು ಕ್ಲೋಸ್ ಮಾಡ್ಕೊಳ್ಳೋಣ. ಸ್ಟಾಪ್ ಲಾಸ್ 1500 ಇದೆ, 1500 ತೊಗೊಂಡು ಕ್ಲೋಸ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. ಮಿಡ್ಲ್ಗೆ ಎಕ್ಸಿಟ್ ಆಗೋದು ಬೇಡ, ಯಾಕಂದರೆ ಅಕಾರ್ಡಿಂಗ್ ಟು ರೂಲ್ಸು ಒಂದು ಸಾರಿ ನಾವು ಮಿಡ್ಲ್ಗೆ ಎಕ್ಸಿಟ್ ಆದ್ವಿ ಅಂತಂದರೆ ಪದೇ ಪದೇ ನಮಗೆ ಸೈಕಾಲಜಿ ಏನು ಹೇಳುತ್ತೆ, ಮಿಡ್ಲ್ಗೆ ಎಕ್ಸಿಟ್ ಆಗಿ ಅಂತ ಅನ್ನೋವಂಥ ಒಂದು ಸೈಕಾಲಜಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡೋಣ ಯಾವ ಥರ. ಸ್ಟಾಪ್ ಲಾಸ್ ಕೊಟ್ಟರೆ ಆರಾಮಾಗಿ ಈಸಿಯಾಗಿ ಸ್ಟಾಪ್ ಲಾಸನ್ನು ಬುಕ್ ಮಾಡಿಕೊಂಡು ಕ್ಲೋಸ್ ಮಾಡೋಣ. ಟಾರ್ಗೆಟ್ ಕೊಟ್ಟರೆ ಟಾರ್ಗೆಟಿಂದ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ 500+ ನಮಗೆ ಲಾಸಲ್ಲಿ ನಡೀತಾ ಇದೆ. ಆಲ್ಮೋಸ್ಟ್ ನೋಡ್ಬೋದು ಸ್ಪಾಟ್ ಚಾರ್ಟು ನಿಫ್ಟಿ 50 ಕಾಸ್ಟಲ್ಲಿ ನಡೀತಾ ಇದೆ. ಓಕೆ, ಸಪೋಸ್ ಏನಾದರೂ ನಾವು ಇಲ್ಲಿ ಫ್ಯೂಚರನ್ನು ಸೆಲ್ ಮಾಡಿದ್ವಿ ಅಂತಂದರೆ ಯಾವುದೇ ಥರ ನಮಗೆ ಲಾಸ್ ಇರ್ತಿರಲಿಲ್ಲ, ಜಸ್ಟು ಕಾಸ್ಟಲ್ಲಿ ನಡೀತಾ ಇತ್ತು ಪೊಸಿಷನ್. ಆಪ್ಷನನ್ನು ನಾವು ಬೈ ಮಾಡಿರೋದ್ರಿಂದ ಅಂದರೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಆಪ್ಷನನ್ನು ಬೈ ಮಾಡಿದ್ದೀವಿ. ಸೊ ಪುಟ್ ಮೇಲ್ಗಡೆ ಹೋಗಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಉಲ್ಟಾ ಆಗ್ತಾ ಇದೆ,
ಟೈಮ್ ವ್ಯಾಲ್ಯೂ ಅಂದರೆ ಟೈಮ್ ಡಿಕೆ ಇರೋದ್ರಿಂದ ನಮಗೆ ಇಲ್ಲಿ ಲಾಸನ್ನು ತೋರಿಸ್ತಾ ಇದೆ. ಓಕೆ, ಸಪೋಸ್ ಏನಾದರೂ ಒಂದು ಕ್ಯಾಂಡಲು ಸೊ ಈ ಥರ ಒಂದು ಸ್ಪೈಕ್ ಬಂದುಬಿಟ್ರೆ ಸಾಕು ನಮಗೆ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ, ಯಾಕಂದರೆ ಸಿಸ್ಟಮಲ್ಲಿದೆ ನಮ್ಮ ಸ್ಟಾಪ್ ಲಾಸು. ಓಕೆ, ಯಾವುದೇ ಥರ ಆದರೂ ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಕಾರ್ಡಿಂಗ್ ಟು ಒಂದು ದಿನ ಪ್ರಾಫಿಟ್ ಆಗುತ್ತೆ, ಒಂದು ದಿನ ಲಾಸ್ ಆಗುತ್ತೆ. ಅಕಾರ್ಡಿಂಗ್ ಟು 50-50 ಅವರೇಜ್ ನಮ್ಮದು ವಿನ್ನಿಂಗ್ ಪ್ರೊಬಾಬಿಲಿಟಿ ಇದ್ದರೂ ಕೂಡ, ಯಾಕಂದರೆ 1:2 ರಿಸ್ಕ್ ರಿವಾರ್ಡ್ ಇದೆ ನಮ್ಮದು. ಇಲ್ಲಿ 1500 ನಮಗೆ ಲಾಸ್ ಆದರೆ 3000 ನನಗೆ ಟಾರ್ಗೆಟ್ ಇರುತ್ತೆ. ಅದಕ್ಕೋಸ್ಕರ 1:2 ರಿಸ್ಕ್ ರಿವಾರ್ಡನ್ನು ಮೇಂಟೈನ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಅಕಾರ್ಡಿಂಗ್ ಟು 5 Pro Max ಸ್ಟ್ರಾಟಜಿ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಸೆಟಪ್ಪನ್ನು ಫಾಲೋ ಮಾಡಿಕೊಂಡು ಟ್ರೇಡನ್ನು ಮಾಡೋಣ. ನೋಡೋಣ ಯಾವ ಥರ ಈ ಟ್ರೇಡಲ್ಲಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ. ಆಲ್ಮೋಸ್ಟು ಸೈಡ್ವೇ ಥರ ಕಾಣಿಸ್ತಾ ಇದೆ ಮಾರ್ಕೆಟು. ನೋಡೋಣ ಯಾವ ಥರ ಬರುತ್ತೆ ಅಂತ. ಓಕೆ, ಆಲ್ಮೋಸ್ಟ್ ನನಗೆ ಅನಿಸ್ತಾ ಇದೆ ಮೋಸ್ಟಾಗಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಎಲ್ಲ ಇದೆ. ಯಾಕಂದರೆ ಸ್ವಲ್ಪ ಏನಾದರೂ ಈ ಥರ ಮೇಲ್ಗಡೆ ಬಂದುಬಿಟ್ರೆ ಸಾಕು ಪ್ರೀಮಿಯಮು ಪೂರ್ತಿ ಡೌನ್ ಆಗಿಬಿಡುತ್ತೆ. ನಾನು ಆ್ಯಟ್ ದ ಮನಿ ಪ್ರೀಮಿಯಮ್ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 25,550 ಅಂದರೆ 25,550 ಆ್ಯಟ್ ದ ಮನಿ ಪ್ರೀಮಿಯಮನ್ನೇ ತೊಗೊಂಡಿದ್ದೀನಿ. ಯಾವುದೇ ಔಟ್ ಆಫ್ ದ ಮನಿ ಪ್ರೀಮಿಯಮ್ ತೊಗೊಂಡು ನಾನು ಟ್ರೇಡ್ ಮಾಡಲ್ಲ. ಇನ್ ದ ಮನಿ ಇರುತ್ತೆ, ಇಲ್ಲತ್ತಂದರೆ ಆ್ಯಟ್ ದ ಮನಿ ಇರುತ್ತೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಓಕೆ, ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟು ಸ್ಟಾಪ್ ಲಾಸ್ಗೆ ನಿಯರ್ ಬರ್ತಾ ಇದ್ವಿ. 1300 ಪ್ಲಸ್ ನಮಗೆ ಇಲ್ಲಿ ಲಾಸನ್ನು ತೋರಿಸ್ತಾ ಇದೆ. ಇಲ್ಲಿ 400 ಪ್ಲಸ್ ಮಾತ್ರ ಲಾಸನ್ನು ತೋರಿಸ್ತಾ ಇತ್ತು. ಇಲ್ಲೇ ಎಕ್ಸಿಟ್ ಆಗಿಬಿಡ್ಬೋದಾಗಿತ್ತು. ಸೊ ಇಲ್ಲಿವರೆಗೂ ಯಾಕೆ ವೇಟ್ ಮಾಡ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಬಟ್ ಏನಾಗುತ್ತೆ, ರೂಲ್ಸನ್ನು ಬ್ರೇಕ್ ಮಾಡಿದಾಗುತ್ತೆ. ಅಕಾರ್ಡಿಂಗ್ ಟು ರೂಲ್ಸು ಕಂಡೀಷನ್ಸು ಅಕಾರ್ಡಿಂಗ್ ಟು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ನಾನು ಟ್ರೇಡನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಥರ ಮಿಡ್ಲಿಗೆ ಎಕ್ಸಿಟ್ ಆಗೋ ಅವಶ್ಯಕತೆ ಇರೋಲ್ಲ. ಸೊ ಆಲ್ಮೋಸ್ಟು 3 ಗಂಟೆವರೆಗೂ ವೇಟ್ ಮಾಡ್ತಾ ಇದ್ವಿ. ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಇದೇ ಥರ ಹಿಂಗೆ ಕನ್ಸಾಲ್ಟೇಷನ್ ಆದರೆ 3 ಗಂಟೆಗೆ ಕ್ಲೋಸ್ ಮಾಡೋಣ. ಓಕೆ, ಸಿಸ್ಟಮ್ನ ಇಲ್ಲ ಅಲ್ಲಿವರೆಗೂ ಇದು ಟ್ರೇಡು ಹಿಂಗೆ ಇರುತ್ತೆ. ನಾನು ಯಾವುದೇ ಥರ ಕ್ಲೋಸನ್ನು ಮಾಡಲ್ಲ. ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗಬೇಕು, ಇಲ್ಲ ಟಾರ್ಗೆಟ್ ಹಿಟ್ ಆಗಬೇಕು. ಅಕಾರ್ಡಿಂಗ್ ಟು ಸ್ಟ್ರಿಕ್ಟಾಗಿ ರೂಲನ್ನು ಫಾಲೋ ಮಾಡ್ತಾ ಇದ್ದೀವಿ. ಓಕೆ, ಆಲ್ಮೋಸ್ಟ್ ನೋಡ್ಬೋದು ಈಗ ಮತ್ತೆ 1300 ಪ್ಲಸ್ ಲಾಸ್ ಬರ್ತಾಯಿತ್ತು. ಈಗ 1100 ಬರ್ತಾಯಿದೆ. 1000 1100 ಈ ಥರ ಲಾಸಲ್ಲಿ ನಡೀತಾ ಇದೆ ಪೊಸಿಷನು. ಇಲ್ಲಿ ಆಲ್ಮೋಸ್ಟ್ ನಮಗೆ ಲಾಸು ಡಿಕ್ರೀಸ್ ಆಗಿ 400 ಮಾತ್ರ ಲಾಸನ್ನು ತೋರಿಸ್ತಾ ಇತ್ತು. ಆವಾಗ ಎಕ್ಸಿಟ್ ಆಗಿಬಿಡ್ಬೋದಾಗಿತ್ತು. ಬಟ್ ಇಲ್ಲ, ಅಕಾರ್ಡಿಂಗ್ ಟು ನಾವು ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಯಾರಿಗೆ ಗೊತ್ತು, ಮಾರ್ಕೆಟ್ ಈ ಥರ ರಿವರ್ಸಲ್ ಆಗಿ ನಮ್ಮ ಟಾರ್ಗೆಟನ್ನು ಹಿಟ್ ಮಾಡ್ಬೋದು. ಓಕೆ, ಇಲ್ಲ ಅಂತಂದರೆ ಲಾಸ್ ಕೂಡ ಹಿಟ್ ಆಗ್ಬೋದು. ನೋ ಪ್ರಾಬ್ಲಮ್, ಯಾವುದೇ ಥರ ಮಾರ್ಕೆಟು. ಸೊ ಅಕಾರ್ಡಿಂಗ್ ಟು ಏನು ಮಾಡುತ್ತೆ ಅಂತಂದರೆ ಮಾರ್ಕೆಟು ಪ್ರಿಡಿಕ್ಟನ್ನು ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಮಾರ್ಕೆಟ್ ಹಿಂಗೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಇದೇ ಥರ ಮೂಮೆಂಟ್ ಕೊಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಕಾರ್ಡಿಂಗ್ ಟು ರೂಲ್ಸು ಸ್ಟ್ರಾಟಜಿ ಮುಖಾಂತರ ನಾವು ಟ್ರೇಡನ್ನು ತೊಗೊಂಡಿದ್ದೀವಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ 1300 ಲಾಸ್ ಇತ್ತು, ಇವಾಗ 600 ಲಾಸಲ್ಲಿ ಬರುತ್ತೆ. ಅಂದರೆ ಇದೇ ಥರ ಏನಾದರೂ ಫಾಲ್ ಆದರೆ ಆಲ್ಮೋಸ್ಟ್ ನಮಗಿಲ್ಲಿ ಫುಲ್ ಟಾರ್ಗೆಟ್ ಬರುತ್ತೆ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ರೂಲ್ಸ್ ನಾವು ಟ್ರೇಡನ್ನು ಮಾಡ್ತಾಯಿದ್ವಿ. ರೂಲ್ಸನ್ನು ಫಾಲೋ ಮಾಡಬೇಕಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಈಸಿಯಾಗಿ ನಾವು ರಿಸ್ಕನ್ನು ಬಿಫೋರ್ ಟೇಕಿಂಗ್ ದ ಟ್ರೇಡ್ ನಾವು ರಿಸ್ಕನ್ನು ಕ್ಯಾಲ್ಕುಲೇಟೆಡ್ ಆಗಿ ರಿಸ್ಕನ್ನು ತೊಗೊಂಡಿರ್ತೀವಿ. ಸೊ 1500 ಮ್ಯಾಕ್ಸಿಮಮ್ ರಿಸ್ಕ್ ಇರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಸ್ಟಾಪ್ ಲಾಸ್ ಹಿಟ್ ಆದರೆ ಸ್ಟಾಪ್ ಲಾಸ್ ಹಿಟ್ ಆದರೆ ಕೊಡೋಣ, ಸ್ಟಾಪ್ ಲಾಸನ್ನು ಕೊಡೋಣ ಮಾರ್ಕೆಟ್ಗೆ. ಟಾರ್ಗೆಟ್ ಹಿಟ್ ಆಯಿತು ಅಂತಂದರೆ ಟಾರ್ಗೆಟನ್ನು ತಗೊಳ್ಳೋಣ. ಓಕೆ, ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಇಲ್ಲಿ ನಮ್ಮದು ಸ್ಟಾಪ್ ಲಾಸು ಹಿಟ್ ಆಗಿದೆ. ಓಕೆ ಫ್ರೆಂಡ್ಸ್, ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಪೊಸಿಷನ್ ನೋಡೋಣ ಯಾವ ಥರ ಲಾಸ್ ಇದೆ ಅಂತ. ಸೊ ಓಕೆ, 1515 ರೂಪೀಸಲ್ಲಿ ಲಾಸ್ ಆಗಿದೆ. ಆಲ್ಮೋಸ್ಟು ನೋಡ್ಬೋದಾಗಿರುತ್ತೆ. ಮಾರ್ಕೆಟ್ ಇನ್ಮೇಲೆ ನಮಗೆ 200 ಪಾಯಿಂಟ್ ಕೆಳಗಡೆ ಬಂದರೂ ಪರವಾಗಿಲ್ಲ, 200 ಪಾಯಿಂಟ್ ಮೇಲ್ಗಡೆ ಹೋದರೂ ಪರವಾಗಿಲ್ಲ. ಓಕೆ, ನಾವು ಅಕಾರ್ಡಿಂಗ್ ಟು ರೂಲ್ಸ್ ಟ್ರೇಡ್ ಮಾಡಿದ್ವಿ. ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಇಲ್ಲಿ ನಮಗೆ ಸ್ಪಾಟಲ್ಲಿ ಹಿಟ್ ಆಗೋದಕ್ಕೆ ಮುಂಚೆನೇ ಪ್ರೀಮಿಯಮಲ್ಲಿ SLನ ಹಿಟ್ ಮಾಡಿದೆ ಮಾರ್ಕೆಟು.
ಸೊ 1500 ನಮಗೆ ಲಾಸ್ ಆಗಿದೆ. ಯು ಕ್ಯಾನ್ ಸಿ ಚೆಕ್ ಆರ್ಡರ್ಸ್ನ ನೋಡ್ಬೋದಾಗಿರುತ್ತೆ. ಸೊ 150ಗೆ ಎಂಟ್ರಿ ಆಗಿರುತ್ತೆ, 130ಗೆ ನಮ್ಮದು ಎಕ್ಸಿಟ್ ಆಗಿರುತ್ತೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಮಗೆ 1515 ರುಪೀಸು ಲಾಸ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ನಾವು ಟ್ರೇಡನ್ನು ತಗೊಂಡು 1 ಗಂಟೆ 18 ನಿಮಿಷ ಆಯಿತು. ಬಟ್ ಇಲ್ಲಿ ತುಂಬ ಸೈಡ್ ವೇ ಇದೆ ಮಾರ್ಕೆಟು. ಆಲ್ಮೋಸ್ಟ್ ಫ್ರೈಡೇ ಮೋಸ್ಟ್ ಆಫ್ ದ ಟೈಮ್ ಸೈಡ್ ವೇ ಇರೋಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಜಾಸ್ತಿ ನಾವು ಲಾಸನ್ನು ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ಸ್ಟಾಪ್ ಲಾಸ್ನ ಹಿಟ್ ಮಾಡಿದೆ ಅಂದಮೇಲೆ ನಮ್ಮ ಅನಾಲಿಸಿಸ್ ರಾಂಗ್ ಆಗಿದೆ. ಮಾರ್ಕೆಟ್ ಈಸ್ ಆಲ್ವೇಸ್ ರೈಟ್. ಮಾರ್ಕೆಟ್ ನಮ್ಮ ಫೇವರಲ್ಲಿ ಬಂದರೂ ಕೂಡ ನಾವು ರೈಟ್ ಆಗ್ತಿದ್ವಿ, ಮಾರ್ಕೆಟು ರೈಟ್ ಆಗ್ತಾಯಿತ್ತು. ಈಗ ಮಾರ್ಕೆಟ್ ನಮ್ಮ ಅಗೇನೆಸ್ಟ್ ಆಗಿದೆ ಅಂದಾಗ ನಮ್ಮ ಅನಾಲಿಸಿಸ್ ರಾಂಗ್ ಆಗಿದೆ. ಅಂದರೆ ನಾವು ಫಾಲ್ ಆಗಿದೆ ಅಂತ ಅಂದ್ಕೊಂಡಿದ್ವಿ, ಮಾರ್ಕೆಟ್ ಸೈಡ್ ವೇ ಆಗ್ತಾ ಮೇಲೆ ಹೋಗ್ತಾ ಇದೆ. ಸೊ ಮೈ ಅನಾಲಿಸಿಸ್ ಗಾಟ್ ರಾಂಗ್. ಓಕೆ, ನಾವು ರಾಂಗ್ ಆಗಿದ್ವಿ, ಯಾಕಂದ್ರೆ ಅದಕ್ಕೋಸ್ಕರ ಮಾರ್ಕೆಟು ನಮ್ಮ ಅಗೇನೆಸ್ಟಾಗಿ ಕೆಲಸ ಮಾಡ್ತಾಯಿದೆ. ಓಕೆ, ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಮೂಮೆಂಟ್ ಮೇಲ್ಗಡೆ ಕೊಡ್ತಾ ಇದೆ. ಅದಕ್ಕೋಸ್ಕರ ನಿಫ್ಟಿ ಕೂಡ ಅದ್ರ ಜೊತೆಗೇ ಹೋಗೋ ಕೆಲಸ ಮಾಡ್ತು. ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಇವತ್ತಿಗೆ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ನೆಕ್ಸ್ಟ್ ಅಪರ್ಚುನಿಟಿ ಬಂದರೂ ನಾನು ಟ್ರೇಡನ್ನು ಮಾಡಲ್ಲ. ನೆಕ್ಸ್ಟ್ ಮಂಡೇ ನೋಡೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿತ್ತು, ನಿಮಗೂ ಏನಾದರೂ ಇದರಿಂದ ಆಪ್ಷನ್ ಟ್ರೇಡಿಂಗ್ನ ಕಲಿಯೋದಕ್ಕೆ ಮಾಹಿತಿ ಸಿಕ್ಕಿತ್ತು ಅಂತಂದರೆ ಸೊ ವಿಡಿಯೋನ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಚಾನಲ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.